ಪ್ರೈಸ್ ಗಾಡ್. ದೇವರು ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ ದೇವರು ಬದಲಾಯಿಸಲಾಗದ ಹೃದಯ. ನಮ್ಮ ದೇವರು ಯಾವಾಗಲೂ ನಮ್ಮ ಹೃದಯಗಳನ್ನು ನೋಡುವ ದೇವರು. ನಾವು ಈ ವಾಕ್ಯಗಳನ್ನು ಓದುವ ಮೂಲಕ ಪ್ರಾರಂಭಿಸೋಣ. ಜ್ಞಾನೋಕ್ತಿಗಳು 16:2. ಮನುಷ್ಯನ ಮಾರ್ಗಗಳೆಲ್ಲ ತನ್ನ ಕಣ್ಣುಗಳ ಮುಂದೆ ಶುದ್ಧವಾಗಿವೆ, ಕರ್ತನು ಆತ್ಮಗಳನ್ನು ತೂಗಿಸುತ್ತಾನೆ. ಜ್ಞಾನೋಕ್ತಿಗಳು 21:2. ತನ್ನ ದೃಷ್ಟಿಯಲ್ಲಿ ಮನುಷ್ಯನ ಪ್ರತಿಯೊಂದು ಮಾರ್ಗವೂ ಸರಿಯಾಗಿದೆ, ಕರ್ತನು ಹೃದಯಗಳನ್ನು ಪರೀಕ್ಷಿಸುತ್ತಾನೆ. ನಾವು ಸರಿಯಾಗಿದ್ದೇವೆ, ನಮ್ಮ ನಿರ್ಧಾರಗಳು ಸಮರ್ಥನೀಯವಾಗಿವೆ ಮತ್ತು ನಮ್ಮ ಉದ್ದೇಶಗಳು ಒಳ್ಳೆಯವಾಗಿವೆ ಎಂದು ಪ್ರಾಮಾಣಿಕವಾಗಿ ನಂಬಬಹುದು ಎಂಬ ಸತ್ಯ ಈ ವಚನವನ್ನು ಬಹಿರಂಗಪಡಿಸುತ್ತದೆ. ಆದರೆ ನಾವು ನಮ್ಮನ್ನು ನೋಡಿಕೊಳ್ಳುವ ರೀತಿ ಮತ್ತು ದೇವರು ನಮ್ಮನ್ನು ನೋಡಿಕೊಳ್ಳುವ ರೀತಿಯು ವ್ಯತ್ಯಾಸವಾಗಿದೆ. ನಾವು ನಮ್ಮ ಕಾರ್ಯಗಳನ್ನು ಪರಿಶೀಲಿಸುತ್ತೇವೆ, ಆದರೆ ದೇವರು ನಮ್ಮ ಹೃದಯಗಳನ್ನು ಪರಿಶೀಲಿಸುತ್ತಾನೆ. ದೇವರು ನಮ್ಮ ಹೃದಯಗಳನ್ನು ಏಕೆ ಪರಿಶೀಲಿಸುತ್ತಾನೆ ಎಂಬುದು ನಾವು ಅರ್ಥ ಮಾಡಿಕೊಳ್ಳಬೇಕು. ನೀವು ನಿಮ್ಮನ್ನು ಕೇಳಿಕೊಳ್ಳಬೇಕು, ದೇವರು ಇಂದು ನೀವು ಬಯಸಿದಂತೆಯೇ ಪ್ರತಿಯೊಂದು ಪ್ರಾರ್ಥನೆ ಉತ್ತರಿಸಿದರೆ ನಿಮ್ಮ ಹೃದಯ ಬದಲಾಗುವುದಿಲ್ಲ. ನಿಮ್ಮ ಹೆಮ್ಮೆ, ಸ್ವಯಂ ಸಮರ್ಥನೆ, ಸ್ವಾರ್ಥ, ಕಹಿ, ಸೇಡು ಇತ್ಯಾದಿಗಳು ಬದಲಾಗದೆ ಉಳಿಯುತ್ತವೆ. ಆದರೆ ದೇವರಿಗೆ ತಿಳಿದಿದೆ ನಿಮ್ಮ ಹೃದಯ ಬದಲಾದಾಗ ಮಾತ್ರ ನೀವು ಆಶೀರ್ವದಿಸಲ್ಪಡುತ್ತೀರಿ ಅಂತ. ದೇವರು ನಮಗೆ ಆಶೀರ್ವಾದ ನೀಡುವ ಮೊದಲು ನಮ್ಮ ಹೃದಯಗಳನ್ನು ಬದಲಾಯಿಸಲು ಬಯಸುತ್ತಾನೆ. ಅತ್ಯಂತ ದೊಡ್ಡ ಆಧ್ಯಾತ್ಮಿಕ ಅಪಾಯಗಳಲ್ಲಿ ಒಂದು ದೇವರ ವಿರುದ್ಧ ಬಹಿರಂಗ ದಂಗೆಯಲ್ಲ, ಆದರೆ ನಾವು ನಮ್ಮನ್ನು ಸಮರ್ಥಿಸಿಕೊಳ್ಳುವ ನಿಶಬ್ದ ಅಭ್ಯಾಸವಾಗಿದೆ. ಅನೇಕ ವಿಶ್ವಾಸಿಗಳು ಈ ಪಾಪವನ್ನು ಎಂದಿಗೂ ಗುರುತಿಸುವುದಿಲ್ಲ, ಏಕೆಂದರೆ ಅದು ಸಮಂಜಸವೆಂದು ತೋರಿಸುತ್ತದೆ. ನಾವು ನಮ್ಮ ಕೋಪವನ್ನು ಸಮರ್ಥಿಸುತ್ತೇವೆ, ನಮ್ಮ ಅವಿಧೇಯತೆಯನ್ನು ಸಮರ್ಥಿಸುತ್ತೇವೆ, ನಮ್ಮ ಸ್ವಾರ್ಥತೆಯನ್ನು ಸಮರ್ಥಿಸುತ್ತೇವೆ, ನಮ್ಮ ಪರಿಸ್ಥಿತಿಗಳನ್ನು ನಾವು ದೂಷಿಸುತ್ತೇವೆ, ಅಥವಾ ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವ ಬದಲು ಇತರರ ತಪ್ಪುಗಳನ್ನು ನಾವು ಎತ್ತಿ ತೋರಿಸುತ್ತೇವೆ. ನಮ್ಮಲ್ಲಿ ಅನೇಕರು ದೇವರ ಬಳಿಗೆ ಬಂದು ನಮ್ಮ ಪರಿಸ್ಥಿತಿಗಳು ಬದಲಾಯಿಸಲು ಮತ್ತು ಸಮಸ್ಯೆಗಳನ್ನು ತೆಗೆದುಹಾಕಲು ಅಥವಾ ನಮ್ಮನ್ನು ಆಶೀರ್ವದಿಸಲು ಕೇಳಿಕೊಳ್ಳುತ್ತೇವೆ. ಆದರೆ ದೇವರು ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುವ ಮೊದಲು ನಮ್ಮ ಹೃದಯಗಳನ್ನು ಬದಲಾಯಿಸಲು ಬಯಸುತ್ತಾನೆ. ವಿಶ್ವಾಸಿಗಳು ಇದು ಮರೆಯಬಾರದು. ಇದು ಮುಖ್ಯವಾದ ಸತ್ಯ. ಕೀರ್ತನೆಗಳು 37:4 ಬರೆದಿದೆ, ಕರ್ತನಲ್ಲಿ ಸಂತೋಷಪಡು, ಆಗ ಆತನು ನಿನ್ನ ಹೃದಯಗಳ ಆಸೆಗಳನ್ನು ನೆರವೇರಿಸುವನು. ಕರ್ತನಲ್ಲಿ ಸಂತೋಷ ಪಡುವಂದರೆ ಎಲ್ಲರಿಗೂ ಕರ್ತನು ನಾವು ಪ್ರಾರ್ಥನೆ ಮಾಡಿದಾಗ ಆಶೀರ್ವಾದ ಕೊಟ್ಟಿದ್ದರೆ ತುಂಬಾ ಸಂತೋಷ ಪಡುತ್ತೇವೆ. ಕರ್ತನಲ್ಲಿ ಸಂತೋಷ ಪಡುವಂದ್ರೆ ಕರ್ತನಿಗೆ ಹೇಳುವುದಲ್ಲಿ ಎಲ್ಲ ನಾವು ಸಂತೋಷ ಪಡಬೇಕು. ಹಲ್ಲೆಲೂಯಾ. ಇದನ್ನು ಒಪ್ಪಿಕೊಳ್ಳುವುದು ನಮಗೆ ಕಷ್ಟವೆನಿಸುತ್ತದೆ, ಏಕೆಂದರೆ ನಮ್ಮ ದೃಷ್ಟಿ ನಮ್ಮ ತಕ್ಷಣದ ಅಗತ್ಯದ ಮೇಲಿರುತ್ತದೆ. ಆದರೆ ದೇವರ ದೃಷ್ಟಿಯೋ ನಮ್ಮ ಶಾಶ್ವತ ಒಳತಿಗಾಗಿ ಎಂದು ತೋರುತ್ತದೆ. ಎಂದರೆ ದೇವರೇ ನನಗೆ ಈ ಆಶೀರ್ವಾದ ಕೊಡು ಎಂದು ನಾವು ಪ್ರಾರ್ಥಿಸುವಾಗ ದೇವರೇನು ಹೇಳುತ್ತಾರೆ? ಮಗುವೆ, ನಿನ್ನ ಹೃದಯವನ್ನು ಬದಲಾಯಿಸುವ ಅವಕಾಶ ನನಗೆ ಕೊಡು. ಇದೇ ದೇವರು ಹೇಳುವುದು. ನಾವು ಬೇಡಿಕೊಳ್ಳುತ್ತೇವೆ, ಅಯ್ಯೋ ನನಗಿದು ತಡ್ಕೊಳ್ಳಕ್ಕಾಗಲ್ಲ ಸ್ವಾಮಿ. ಕೆಲವೊಂದು ನಮಗೆ ಬೇಗನೆ ಸಿಗುತ್ತದೆ, ಆದರೆ ಕೆಲವೊಂದು ಆಶೀರ್ವಾದಗಳು ನಮಗೆ ಬೇಗನೆ ಸಿಗುವುದಿಲ್ಲ. ಅದು ಯಾಕೆ ದೇವರು ತಡೆ ಮಾಡುವುದು ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರು ಹೇಳುತ್ತಾರೆ, ನಿನ್ನ ಹೃದಯ ಬದಲಾಯಿಸಲು ನನಗೆ ಅವಕಾಶ ಕೊಡು. ನಾವು ಅದನ್ನು ಅರ್ಥ ಮಾಡಿಕೊಳ್ಳುವವರೆಗೆ ನಮ್ಮ ವಿಳಂಬವನ್ನು ನಾವು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು. ಒಬ್ಬ ವೈದ್ಯರು ಮೊದಲು ರೋಗ ನಿರ್ಣಯ ಮಾಡದ ಹೊರತು ರೋಗಿಯನ್ನು ಗುಣಪಡಿಸಲು ಸಾಧ್ಯವಲ್ಲ. ಅದೇ ರೀತಿ ದೇವರು ನಮ್ಮ ಹೃದಯದಲ್ಲಿ ಅಡಗಿರುವುದನ್ನು ಬಹಿರಂಗಪಡಿಸುತ್ತಾನೆ. ನಾವು ಅದನ್ನು ತಿದ್ದಬೇಕು ಮತ್ತು ದೇವರು ನಮ್ಮನ್ನು ಆಶೀರ್ವದಿಸಲು ಬಯಸುತ್ತಾನೆ. ನಾವು ಆತನ ತಿದ್ದುವಿಕೆಯನ್ನು ತಿರಸ್ಕರಿಸಿದರೆ ನಮ್ಮೊಳಗಿನ ನಿಜವಾದ ಅಡಚಣೆಯು ಬದಲಾಗದೆ ಉಳಿಯುತ್ತದೆ. ಆದರೆ ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುವಂತೆ ನಾವು ಆತನನ್ನು ಕೇಳಿಕೊಳ್ಳುತ್ತಲೇ ಇರಬಹುದು. ದೇವರು ನಮ್ಮೊಂದಿಗೆ ಮಾತನಾಡುತ್ತಾರೆ. ದೇವರ ಮಕ್ಕಳೇ, ನಾವು ಅದು ಕೇಳಿಸಿಕೊಳ್ಳಬೇಕು. ನಮಗೆ ಅರ್ಥವಾಗುತ್ತದೆ. ದೇವರನ್ನು ಹುಡುಕಿದರೆ ದೇವರೇನು ಹೇಳ್ತಾರೆ ಎಂದು ನಮಗೆ ಅರ್ಥವಾಗುತ್ತದೆ. ಅಲ್ಲಾಂದರೆ ದೇವರು ಯಾಕೆ ನನಗೆ ಉತ್ತರ ಕೊಡಲ್ಲ, ದೇವರು ಯಾಕೆ ನನಗೆ ಉತ್ತರ ಕೊಡಲ್ಲ. ನಮಗೆ ಏನು ಉತ್ತರ ಬೇಕು? ಏನಾದ್ರೂ ಬೇಡಿಕೊಂಡರೆ ತಕ್ಷಣ ನಮಗೆ ಸಿಗಿದರೆ ಓ ದೇವರು ಉತ್ತರಿಸಿದ್ದಾರೆ ಎಂದ. ಆದರೆ ನಾವು ಪ್ರಾರ್ಥಿಸಿದರೆ ಬೇರೆ ರೀತಿಯಲ್ಲಿ ದೇವರು ಉತ್ತರಿಸುತ್ತಾರೆ. ನೀವು ಪಾಸ್ಟರ್ನ ಮೆಸೇಜ್ ಅನ್ನು ಕೇಳಿಸ್ಕೊಳ್ಳುವಾಗ, ಅಲ್ಲಾಂದ್ರೆ ಚರ್ಚಲ್ಲಿ ಹೋಗಿ ಪಾಸ್ಟರ್ನ ಬೋಧನೆಯನ್ನು ಕೇಳಿಸ್ಕೊಳ್ಳುವಾಗ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರಿಸುತ್ತಾ ಇದ್ದಾನೆ, ನಿಮ್ಮ ಹತ್ರ ಮಾತನಾಡುತ್ತಾ ಇದ್ದಾರೆ. ನೀವು ಅದು ವರ್ತಿಸಿದರೆ ನಿಮ್ಮ ಅನುಗ್ರಹ ಬರ್ತದೆ. ದೇವರ ಮಕ್ಕಳಿಗೂ ಅರ್ಥ ಮಾಡಿಕೊಳ್ಳಬೇಕು.
ನೀವು ತಿಂಗಳುಗಳ ಅಥವಾ ವರ್ಷಗಳ ಕಾಲ ಒಂದೇ ಸಮಸ್ಯೆಯ ಬಗ್ಗೆ ಪ್ರಾರ್ಥಿಸುತ್ತಿದ್ದರೂ ಯಾವುದು ಬದಲಾಗುತ್ತಿಲ್ಲವೆಂದು ತೋರುತ್ತದೆಯೇ? ನೀವು ಎಂದಾದರೂ ದೇವರಲ್ಲಿ ಪ್ರಾಮಾಣಿಕವಾಗಿ ಕೇಳ್ತೀರಾ, ಕರ್ತನೇ, ನನ್ನ ಪರಿಸ್ಥಿತಿಯನ್ನು ಬದಲಾಯಿಸುವ ಮುನ್ನ ನನ್ನ ಹೃದಯದಲ್ಲಿ ನೀನು ಏನು ಬದಲಾಯಿಸಬೇಕು ಎಂದು ನನಗೆ ತಿಳಿಸಿ, ನನಗೆ ಅರ್ಥ ಮಾಡಿಸ್ಕೊಡಿ. ನೀವು ಎಂದಾದರೂ ಹಿಂಗೆ ಪ್ರಾರ್ಥಿಸಿದ್ದೀರಾ? ನಮಗೆ ತುಂಬಾ ಜಲ್ದಿಯಾಗಿ ದೇವರೇ ಅದು ಕೊಡು, ದೇವರೇ ಇದು ಕೊಡು, ದೇವರೇ ಅದು ಕೊಡು, ದೇವರೇ ಇದು ಕೊಡು, ಅಲ್ಲವೇ? ಅದು ದೇವರು ಕೊಟ್ಟಿದರೆ ತುಂಬಾ ಸಂತೋಷ, ಕೊಡಲಿಲ್ಲ ಅಂದ್ರೆ ಮತ್ತು ಆಳುವುದು, ಚರ್ಚ್ ಹೋಗುವುದಿಲ್ಲ, ನಮಗೆ ಶಕ್ತಿನೇ ಇಲ್ಲ. ದೇವರು ನಮ್ಮ ಹೃದಯ ನೋಡುವ ದೇವರು. ಇದಕ್ಕೆ ದೇವರು ನಮ್ಮ ಹೃದಯ ನೋಡುವುದು ಅರ್ಥ ಮಾಡಿಕೊಳ್ಳಬೇಕು. ಸುಮ್ಮನೆ ಹಂಗೆ ಏನೋ ಟಿವಿ ನೋಡುವ ತರ ಏನೋ ನೋಡಿಕೊಂಡಿರುವುದಕ್ಕ ಇದಕ್ಕೆ ನೋಡುವುದು. ದೇವರು ಮಾತನಾಡ್ತಾರೆ, ಅದಕ್ಕೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂದು ನೋಡ್ತಾರೆ. ಅದು ದೇವರ ಮಕ್ಕಳ ಹೃದಯದಲ್ಲಿ ದೇವರು ನೋಡ್ತಾ ಇದ್ದಾರೆ. ದೇವರು ಮಾತನಾಡುತ್ತಾರೆ, ಅದಕ್ಕೆ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಅಂತ ದೇವರು ನೋಡ್ತಾ ಇದ್ದಾರೆ. ನಿಮಗೆ ವಿನಮ್ರತೆ ಇದ್ದರೆ, ನಿಮಗೂ ಪಾಲಿಸುವ ಹೃದಯವಿದ್ದರೆ ಆಶೀರ್ವಾದ ಹಂಗೆ ಬರ್ತದೆ. ಇಲ್ಲ, ಇದಂಗಾಗುತ್ತೆ ದೇವರೇ, ಹಿಂಗೆಲ್ಲ ಇರುವುದಕ್ಕಾಗಲ್ಲ. ನೀವು ಹಾಗೆ ತರ್ಕಿಸುವುದಕ್ಕೆ ನೀವು ಶುರು ಮಾಡಿದರೆ ಹಂಗೆ ನಿಮ್ಮ ಆಶೀರ್ವಾದವು ವಿಳಂಬವಾಗುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಎಲ್ಲ ಅಗತ್ಯಗಳಿಗಾಗಿ ಪ್ರಾರ್ಥಿಸುತ್ತಾ ಇರಿ. ಗುಣಪಡಿಸುವಿಕೆಗೆ, ಆರ್ಥಿಕ ಪೂರೈಕೆಗೆ ಮತ್ತು ಉದ್ಯೋಗ, ನಿಮ್ಮ ಕುಟುಂಬದಲ್ಲಿ ಪ್ರೀತಿ, ಸಾಮಸ್ಯ, ಇದಕ್ಕೆಲ್ಲ ನೀವು ಪ್ರಾರ್ಥಿಸುತ್ತಾ ಇರಬೇಕು. ಆದರೆ ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುವಂತೆ ನೀವು ಆತನಲ್ಲಿ ಪ್ರಾರ್ಥಿಸುವುದನ್ನು ಮುಂದುವರಿಸಿದಾಗ ನಿಮ್ಮ ಹೃದಯವನ್ನೇ ಬದಲಾಯಿಸಲು ಆತನಿಗೆ ನೀವು ಅವಕಾಶ ಕೊಡಬೇಕು. ನಾವು ಅವಕಾಶ ಕೊಡುತ್ತೇವೆ, ದೇವರೇ ನಮ್ಮ ಪರಿಸ್ಥಿತಿಯನ್ನು ಬದಲಾಯಿಸು, ನನಗೆ ತುಂಬಾ ಕಷ್ಟ ಇದೆ. ಅದೇ ನಮ್ಮ ಪ್ರಾರ್ಥನೆಯಿಂದ ನಾವು ದೇವರಿಗೆ ಅವಕಾಶ ಕೊಡುವುದು. ಆದರೆ ನಮ್ಮ ಹೃದಯ ಬದಲಾಗುವುದಕ್ಕೆ ನಾವು ದೇವರಿಗೆ ಅವಕಾಶ ಕೊಡಬೇಕು. ಯಾಕೆಂದ್ರೆ ನಮ್ಮ ಧರ್ಮ ಗ್ರಂಥವು ಹೇಳುತ್ತದೆ, ಮನುಷ್ಯನ ಮಾರ್ಗಗಳೆಲ್ಲ ತನ್ನ ಕಣ್ಣುಗಳ ಮುಂದೆ ಶುದ್ಧವಾಗಿದೆ, ಆದರೆ ಕರ್ತನು, ಅಲ್ಲೇ ಬರೆದಿದೆ, ಆದರೆ ಕರ್ತನು ಹೃದಯಗಳನ್ನು ಪರೀಕ್ಷಿಸುತ್ತಾನೆ. ಅರ್ಥ ಮಾಡಿಕೊಳ್ಳಿ, ಇದು ಒಂದೇ ವಾಕ್ಯ. ಜ್ಞಾನೋಕ್ತಿಗಳು 16:2 21:2. ಇದು ಒಂದೇ ವಾಕ್ಯ. ಏನು ಹೇಳುತ್ತದೆ? ಮನುಷ್ಯನ ಮಾರ್ಗಗಳೆಲ್ಲ ತನ್ನ ಕಣ್ಣುಗಳಿಗೆ ಶುದ್ಧವಾಗಿದೆ, ಆದರೆ ಕರ್ತನು ಹೃದಯಗಳನ್ನು ಪರೀಕ್ಷಿಸುತ್ತಾನೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ, ಯಾವಾಗಲೂ ನಮ್ಮ ಹೃದಯದಲ್ಲಿ ಏನು ನಡೀತಾ ಇದೆ, ಯಾವಾಗಲೂ ನೆಗೆಟಿವಿಟಿ ಹೇಳ್ತದೆ. ಅಲ್ಲಾಂದ್ರೆ ಏನು ಚೆನ್ನಾಗಿ ಆಗುವುದಿಲ್ಲ. ಬೈಬಲ್ ಓದುತ್ತೇವೆ ಮತ್ತು ನಾವು ಪ್ರಾರ್ಥಿಸುತ್ತೇವೆ, ಎಲ್ಲ ಮಾಡುತ್ತೇವೆ, ಆದರೆ ನಮ್ಮ ಹೃದಯದಲ್ಲಿ ಏನು ಆಗ್ತಾ ಇರೋದು ದೇವರು ನೋಡ್ತಾರೆ. ಎಲ್ಲ ನೆಗೆಟಿವಿಟಿ ಹೇಳುವುದು, ಏನು ಚೆನ್ನಾಗೇ ಆಗುವುದಿಲ್ಲ, ಯಾವಾಗಲೂ ದೂರ ನೀಡುವುದು, ಅಲ್ಲಾಂದ್ರೆ ನಾವು ಬೇರೆಯವರನ್ನು ದೂಷಿಸುವುದು, ಅವರೇ ಕಾರಣ ನನಗೆ ಹಿಂಗೆಲ್ಲ ಆಗಿರುವುದು, ಅಲ್ಲವೇ? ಇದೇ ನಮ್ಮ ಹೃದಯದಲ್ಲಿ ಹಾದು ಹೋಗ್ತಾ ಇರುವುದು. ಹಲ್ಲೆಲೂಯಾ. ನಮ್ಮ ಆದ್ಯತೆಗಳು, ವರ್ತನೆಗಳು, ಪ್ರತಿಕ್ರಿಯೆಗಳು, ವಿನಂತಿಗಳು ಎಲ್ಲ ಸರಿಯಾಗಿವೆ ಎಂದು ನಾವು ಭಾವಿಸುತ್ತೇವೆ. ಏಕೆಂದರೆ ನಾವು ಮಾಡುವುದೆಲ್ಲ ಸರಿ, 100% ಸರಿ. ನಾವು ಯೋಚನೆ ಮಾಡುವುದು ಸರಿ, ನಾವು ವರ್ತಿಸುವುದು ಸರಿ, ನಾವು ಜಗಳ ಮಾಡುವುದರೂ ಸರಿ, ನಾವು ಕೋಪಗೊಂಡರೂ ಸರಿ, ಯಾರನ್ನು ಹೊಡೆದರೂ ಸರಿ, ಅಲ್ಲವೇ? ನಾವು ಸಮರ್ಥಿಸುತ್ತೇವೆ, ಅವರು ಹಂಗ ಮಾಡಿರೋದಕ್ಕೆ ನಾನು ಸರಿಯಾಗಿ ಮಾಡಿದೆ, ನಾನು ಸರಿಯಾಗಿ ಕೊಟ್ಟೆ, ಹಂಗೆ ಆಗ್ಬೇಕಾಯ್ತು, ನನ್ನ ಸ್ಥಾನದಲ್ಲಿ ಯಾರಿದ್ರು ಹಂಗೆ ಮಾಡಬಹುದಾಯ್ತು. ದೇವರ ಮಕ್ಕಳು ಹಿಂಗೆ ಹೇಳ್ಬಾರದು. ಅದು ಈ ಜಗತ್ತಿನ ಮಕ್ಕಳ ಮಾತುಗಳು. ನಾವು ಹಂಗೆ ಮಾತನಾಡುವವರಲ್ಲ. ಹಲ್ಲೆಲೂಯಾ. ದೇವರು ನಮ್ಮ ಹೃದಯವನ್ನು ತೂಗುತ್ತಾನೆ. ಏಕೆಂದರೆ ನಮಗೆ ಅರ್ಥವಾಗದದನ್ನು, ನೋಡಲಾಗದದನ್ನು ಆತನು ನೋಡುತ್ತಾನೆ. ನಮ್ಮ ಕಾರ್ಯಗಳು, ಮನೋಭಾವಗಳು ಮತ್ತು ನಡವಳಿಕೆಗಳು ನಮಗೆ ಸರಿಯಾಗಿದೆ ಎಂದು ನಮಗೆ ಅನಿಸಬಹುದು ಮತ್ತು ನಾವು ಸಮರ್ಥಿಸುತ್ತೇವೆ, ಅಲ್ಲವೇ? ನಮ್ಮ ಕೆಲಸ ಏನು? ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾವು ಸಮರ್ಥಿಸುವುದೇ. ಏನಾದ್ರೂ ದೇವರು ಮಾಡುವುದು, ಹೇಳುವುದು ನಾವು ಒಪ್ಪಿಕೊಳ್ಳುತ್ತೇವಾ? ಇಲ್ಲ. ನಾವು ಸಮರ್ಥಿಸುವುದು. ನಮ್ಮ ಹೃದಯಗಳು ಬದಲಾದರೆ ನಾವು ಆಶೀರ್ವದಿಸಲ್ಪಡುತ್ತೇವೆ. ಈ ಸತ್ಯದ ಬಗ್ಗೆ ನೀವು ಎಂದಿಗೂ ಸಂಶಯ ಪಡಬೇಡಿ. ನಮ್ಮ ಹೃದಯ ಬದಲಾಗಿದರೆ ಹೇಗೆ ಬದಲಾಗಬೇಕು? ನೀವು ಬೈಬಲ್ ಓದಬೇಕು, ಬೈಬಲಿನ ಪ್ರಕಾರ ಬದಲಾಗಬೇಕು. ಆದರೆ ನಾವು ಖಂಡಿತ ಆಶೀರ್ವದಿಸಲ್ಪಡುತ್ತೇವೆ. ಹಲ್ಲೆಲೂಯಾ. ಅದಕ್ಕೆ ನೀವು ಒಂದು ದಿನಾನು ನೀವು ವೇಸ್ಟ್ ಮಾಡಬಾರದು. ನಮಗೆ ಟೈಮ್ ಇಲ್ಲ. ರೆಡೀಮ್ ಯುವರ್ ಟೈಮ್ ಅಂತ ಬೈಬಲಲ್ಲಿ ಬರೆದಿದೆ. ನಮಗೆ ಟೈಮ್ ಇಲ್ಲ ಒಂದು ದಿನಾನು. ಯಾಕೆಂದ್ರೆ
ನಾವು ಬಿತ್ತುವುದೇ ಕೊಯ್ಯಬೇಕು. ಬೆಳಗಿಂದ ಸಾಯಂಕಾಲ ತನಕ ನಾವು ಬಿತ್ತುತ್ತಾ ಇದ್ದೇವೆ ಅಲ್ಲವೇ? ಯೋಜನೆಯಲ್ಲಿ, ವರ್ತನೆಯಲ್ಲಿ, ಮಾತಿನಲ್ಲಿ ನಾವು ಬಿತ್ತುತ್ತಾ ಇದ್ದೇವೆ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಬೇಕು. ಅದೆಲ್ಲ ನಾವೇ ಕೊಯ್ಯಬೇಕು, ಬೇರೆ ಯಾರೂ ಇಲ್ಲ. ನಮ್ಮ ನೆಲ, ನಮ್ಮ ಹೃದಯ ಅರ್ಥ ಮಾಡಿಕೊಳ್ಳಿ. ಬೆಳಗ್ಗೆಯಿಂದ ನಾವು ಶುರು ಮಾಡ್ತೇವೆ, ಸಂತೋಷ ಇಲ್ಲ, ಸಮಾಧಾನವಿಲ್ಲ, ದೂರು ನೀಡುವುದು, ದೂಷಿಸುವುದು, ಗೊಣಗಾಡುವುದು, ಬೈಯುವುದು, ಯೋಜಿಸುವುದು ಕಟ್ಟದು. ಯಾರಿಗೂ ಒಂದು ಚೆನ್ನಾಗಿ ಪ್ರಾರ್ಥಿಸೋಕೆ ಟೈಮ್ ಇಲ್ಲವಲ್ಲ. ಪ್ರಾರ್ಥಿಸುವುದು ಅಂದರೆ ಏನು? ಒಬ್ಬರನ್ನ ಆಶೀರ್ವಾದ ಮಾಡುವುದು. ಅರ್ಥ ಮಾಡಿಕೊಳ್ಳಿ. ಅದಕ್ಕೆ ನಿಮಗೆ ಟೈಮ್ ಇಲ್ಲ ಅಂದ್ರೆ ಟೈಮ್ ತೆಗೆದು ಕುತ್ಕೊಂಡು ಆಶೀರ್ವಾದ ಮಾಡ್ರಿ. ನೀವು ಅದೇ ಬಿತ್ತುವುದು, ಅದರಿಂದ ನಿಮಗೆ ಒಳ್ಳೆಯದು ಸಿಗುತ್ತದೆ. ಬೇರೆಯವರಿಗೆ ಆಶೀರ್ವಾದ ಮಾಡಿದರೆ ನಿಮಗೇ ಬರ್ತದೆ ಒಳ್ಳೆಯ ಆಶೀರ್ವಾದ. ಟೈಮ್ ಇಲ್ಲ, ಪ್ರಾರ್ಥನೆ ಮಾಡುವುದಕ್ಕೆ ಟೈಮೇ ಇಲ್ಲ. ತುಂಬಾ ಬಿಸಿ. ಎಲ್ಲ ಮಾಡಿಬಿಟ್ಟು ರಾತ್ರಿ ಮಲಗಕ್ ಮುಂಚೆ 5 ನಿಮಿಷ ಪ್ರಾರ್ಥನೆ ಮಾಡಿಬಿಟ್ಟು ಮಲಗುವರು. ನೀವು ಅರ್ಥ ಮಾಡಿಕೊಳ್ಳಬೇಕು. ಬೆಳಗ್ಗೆ ಎತ್ತ ಟೈಮಿನಿಂದ ರಾತ್ರಿಯವರೆಗೆ ಏನೇನು ಬಿತ್ತಿದಿರಿ? ಏನಾದ್ರೂ ಚೆನ್ನಾಗಿರುವುದು ಬಿತ್ತಿದ್ದೀರಾ? ಇಲ್ಲ. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯ. ಸ್ವಯಂ ಸಮರ್ಥನೆ ಎಂದರೆ ಮಾನವ ಹೃದಯವು ನಿಮ್ಮ ತಪ್ಪುಗಳನ್ನು ದೇವರ ಮುಂದೆ ವಿನಮ್ರರಾಗಿ ಒಪ್ಪಿಕೊಂಡು ಪಶ್ಚಾತ್ತಾಪ ಪಡುವ ಬದಲು ಸಮರ್ಥಿಸಿಕೊಳ್ಳುವ, ಕ್ಷಮಿಸದ ಅಥವಾ ದೂಷಿಸುವ ಹೆಮ್ಮೆಯ ಪ್ರವೃತ್ತಿಯಾಗಿದೆ. ನಾವು ಯಾವಾಗ ಸಮರ್ಥಿಸಿದರು, ಜಸ್ಟಿಫಿಕೇಶನ್, ನಮಗೆಲ್ಲ ಜಸ್ಟಿಫಿಕೇಶನ್ ಇದೆ. ನಾನು ಹಿಂಗೆ ಮಾಡಿರೋದು ಅವರು ಹಂಗ ಮಾಡಿರುವುದಿಂದ, ಅಲ್ಲಾಂದ್ರೆ ನಾನು ಹಂಗೆ ಹೇಳಿರುವುದು ಹಿಂಗೆ ಆಗಿರುವುದಿಂದ. ನಾವು ದೇವರ ಮಕ್ಕಳಾಗಿ ನಾವು ಹೇಗೆ ಯೋಜಿಸುವುದು ಕಂಟ್ರೋಲ್ ಮಾಡುವುದು, ಮಾತನಾಡುವುದು ಕಂಟ್ರೋಲ್ ಮಾಡುವುದು, ವರ್ತಿಸುವುದು ಕಂಟ್ರೋಲ್ ಮಾಡುವುದು ಅಂದೆಲ್ಲ ನಮಗೆ ಗೊತ್ತಿರಬೇಕು. ಎಲ್ಲದಕ್ಕೂ ಸ್ವಯಂ ನಿಯಂತ್ರಣ ಬೇಕು. ಇದೆಲ್ಲ ನಾವು ಪರಿಶೀಲಿಸಬೇಕು. ಆದರೆ ಮಾತ್ರ ನಾವು ನಿರೀಕ್ಷಿಸುವ ಅನುಗ್ರಹಗಳು ಬರುವುದು ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಹಲ್ಲೆಲೂಯ. ಜ್ಞಾನೋಕ್ತಿಗಳು 21:2 ನಾವು ಓದಿದ್ದೇವೆ. ತನ್ನ ದೃಷ್ಟಿಯಲ್ಲಿ ಮನುಷ್ಯನ ಪ್ರತಿಯೊಂದು ಮಾರ್ಗವೂ ಸರಿಯಾಗಿದೆ. ಎಷ್ಟು ಕರೆಕ್ಟ್. ನಮ್ಮ ಬಗ್ಗೆನೆ ಹೇಳುವುದು. ನಾವು ಮಾಡುವುದೆಲ್ಲ ಸರಿ, 100%, 200% ಸರಿ. ಅಲ್ಲೇ ಬರೆದಿದೆ, ಕರ್ತನು ಹೃದಯಗಳನ್ನು ಪರೀಕ್ಷಿಸುತ್ತಾನೆ. ಹಲ್ಲೆಲೂಯ. ಅಂದರೆ ದೇವರ ಮಾನದಂಡದ ಬದಲಾಗಿ ನಮ್ಮ ಉದ್ದೇಶಗಳ ಆಧಾರದ ಮೇಲೆ ನಮ್ಮನ್ನು ನಾವೇ ನಿರ್ಣಯಿಸಿಕೊಳ್ಳುವ ಪ್ರವೃತ್ತಿ ನಮ್ಮೆಲ್ಲರಿಗೂ ಇದೆ. ಇದರರ್ಥ ನಾವು ದೇವರ ವಿರುದ್ಧ ತಪ್ಪು ಆಯ್ಕೆಗಳನ್ನು ಮಾಡಿಕೊಳ್ಳುತ್ತೇವೆ ಎಂಬುದು ಮಾತ್ರವಲ್ಲದೆ ಅದು ಅತಿದೊಡ್ಡ ಸಮಸ್ಯೆ ಅಲ್ಲ. ನಾವು ಮಾಡುವ ಆಯ್ಕೆಗಳನ್ನು ತಪ್ಪಾಗಿದೆ ಎಂಬುದನ್ನು ನಾವು ಆಗಾಗ್ಗೆ ಅರ್ಥಿಕೊಳ್ಳದಿರುವುದೇ ನಮ್ಮ ದೊಡ್ಡ ಸಮಸ್ಯೆ. ಇದೆಲ್ಲ ತಪ್ಪು ಎಂದು ನಮಗೆ ಅರ್ಥವಾಗುವುದಿಲ್ಲ. ಇದೇ ನಮ್ಮ ದೊಡ್ಡ ಸಮಸ್ಯೆ ಎಂದು ಅರ್ಥ ಮಾಡಿಕೊಳ್ಳುವುದು. ಒಬ್ಬರಿಗೆ ಅರ್ಥವಾಗಿದರೆ ದೇವರೇ ನನ್ನನ್ನು ಕ್ಷಮಿಸಿಯಿಂದ, ಆ ದೇವರ ಭಯದಿಂದ, ಆ ನೋವಿನಿಂದ ಒಬ್ಬರಿಗೆ ಕ್ಷಮಾಪಣೆ ಕೇಳಬಹುದು. ನಾವು ಕ್ಷಮಾಪಣೆ ಕೇಳಿದರೆ ದೇವರೇ ಕ್ಷಮಿಸುತ್ತಾರೆ. ದೇವರ ರಕ್ತದಲ್ಲಿ, ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರ ಮಾಡಿ ದೇವರೇ. ಹೆಂಗೆ ಅದು ಮರಮಾಡಕ್ಕಾಗಲ್ಲ. ಸಮರ್ಥಿಸುತ್ತಾ ಇದ್ದರೆ ರಕ್ತ ಕೋಟೆಯಲ್ಲಿ ಯಾರನ್ನು ಮರಮಾಡಕ್ಕಾಗಲ್ಲ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಅದು ತಪ್ಪಾಯಿತು, ನಾನು ಹಂಗೆ ಯೋಚಿಸಬಾರದಾಯ್ತು, ಹಂಗೆ ವರ್ತಿಸಬಾರದಾಯ್ತು, ಹಂಗ ಮಾತನಾಡಬಾರದಾಯ್ತು. ಆ ನೋವಿನಿಂದ ನಮಗೊಂದು ಸಮಸ್ಯೆ ಬಂದಾಗ, ರೋಗ ಬಂದಾಗ, ಹಣಕ್ಕೆ ಕೊರತೆ ಬಂದಾಗ ನಮಗೆ ನೋವು ಬರ್ತದೆ. ದೇವರ ಮಕ್ಕಳೇ, ನೋವಿನಿಂದ ನಾವು ಸಾಯ್ತೇವೆ. ಆದರೆ ಒಂದು ಪಾಪ ಮಾಡಿದರೆ ನೋವಿಲ್ಲ. ದೇವರ ಹೃದಯಗಳು ನೋಡುತ್ತಾ ಇದ್ದಾರೆ. ಅರ್ಥ ಮಾಡಿಕೊಳ್ಳಿ. ತಂದೆ ತಾಯಿ ತನ್ನ ಮಕ್ಕಳಿಗೆ ಹೇಳುತ್ತಾರೆ ಒಳ್ಳೆ ದಾರಿಯಲ್ಲಿ ನಡೆಯಂತ. ತನ್ನ ಮಕ್ಕಳು ಒಳ್ಳೆ ದಾರಿಯಲ್ಲಿ ನಡೆದಿಲ್ಲದಿದ್ದರೆ ನಿಮಗೇ ಗೊತ್ತು ನಿಮಗೆಷ್ಟೊಂದು ನೋವಿದೆ ಅಂತೆ. ಇದೇ ತರ ದೇವರ ಮಕ್ಕಳೇ, ದೇವರು ತೋರಿಸುತ್ತಾರೆ ನಾವು ಯಾವ ದಾರಿಯಲ್ಲಿ ನಡೆಯಬೇಕು ಅಂತ. ನಾವು ಹಠ ಮಾಡಿಕೊಂಡು ನಮ್ಮ ದಾರಿಯಲ್ಲಿ ನಾವು ನಡೆದರೆ ದೇವರಿಗೆ ನೋವಿಲ್ಲ. ಆ ನೋವು ನಿಮಗೆ ಅರ್ಥವಾಗಿದರೆ ಆ ನೋವಿನಿಂದ ದೇವರೇ ನಾನು ಹಿಂಗ ಮಾಡಿದೆ, ಕ್ಷಮಿಸಿ. ಹಿಂಗೆ ಯೋಜಿಸಿದೆ, ನನ್ನನ್ನು ಕ್ಷಮಿಸಿ. ಹಿಂಗೆ ಮಾತನಾಡಿದೆ, ನನ್ನನ್ನು ಕ್ಷಮಿಸಿ. ಆ ನೋವಿನಿಂದ ನಾವು ಕ್ಷಮಾಪಣೆ ಅರ್ಪಿಸಿದರೆ ದೇವರು ಕ್ಷಮಿಸುತ್ತಾರೆ. ಈ ನೋವಿಲ್ಲದಿದ್ದರೆ ದೇವರು ಕ್ಷಮಿಸುವುದಿಲ್ಲ ಅಂತ ದೇವರ ಮಕ್ಕಳು ಅರ್ಥ ಮಾಡಿಕೊಳ್ಳಬೇಕು. ಹಲ್ಲೆಲೂಯ. ಈ ವಾಕ್ಯ ಇದನ್ನೇ ಹೇಳುತ್ತದೆ. ನಾವು ನಮ್ಮದೇ ಹೃದಯದ ಪರ ವಕೀಲಾಗುತ್ತೇವೆ ಮತ್ತು ನಮ್ಮನ್ನೇ ಸಮರ್ಥಿಸಿಕೊಳ್ಳುತ್ತೇವೆ. ನಮಗೆಲ್ಲದಕ್ಕೂ ಉತ್ತರ ಇದೆ, ಎಲ್ಲದಕ್ಕೂ ಉತ್ತರ ಇದೆ. ಯಾಕೆ ಚರ್ಚ್ ಲೇಟ್ ಆಗಿ ಬಂದೆ, ಅದಕ್ಕೆ ಉತ್ತರ ಇದೆ. ಯಾಕೆ ಚರ್ಚ್ಗೆ ಬರ್ಲಿಲ್ಲ, ಅದಕ್ಕೆ ಉತ್ತರ ಇದೆ. ಯಾಕೆ ಪ್ರಾರ್ಥಿಸಲಿಲ್ಲ, ಅದಕ್ಕೆ ಉತ್ತರ ಇದೆ. ಯಾಕೆ ನೀವು ದೇವರ ಸೇವೆ ಮಾಡುತ್ತಾ ಇಲ್ಲ, ಎಲ್ಲರೂ ದೇವರ ಸೇವೆ ಮಾಡಬೇಕು. ಬರೀ ಪಾಸ್ಟರ್ ಅಲ್ಲ,
ಯಾಕೆ ಮಾಡ್ತಾ ಇಲ್ಲ? ಅದಕ್ಕೂ ಇದೆ ಜಸ್ಟಿಫಿಕೇಶನ್, ಎಲ್ಲದಕ್ಕೂ ಜಸ್ಟಿಫಿಕೇಶನ್ ಇದೆ. ಹಲ್ಲೆಲೂಯಾ. ಇದೆಲ್ಲ ಹೆಮ್ಮೆಯ ಹೃದಯದಿಂದ ಬರುವುದು ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ದೇವರ ಮಕ್ಕಳೇ. ಆದರೆ ದೇವರು ಹೀಗೆ ಹೇಳ್ತಾರೆ, ನಾನು ಕೇವಲ ನಿಮ್ಮ ಕಾರ್ಯಗಳನ್ನು ನೋಡುವವನಲ್ಲ, ಬದಲಾಗಿ ನಿಮ್ಮ ಹೃದಯಗಳನ್ನು ತೂಗಿ ನೋಡ್ತೇನೆ. ನಿಮಗೆ ಕಾಣಿಸದನ್ನು ದೇವರು ಕಾಣುತ್ತಾರೆ. ಆತನು ನಮ್ಮ ಉದ್ದೇಶಗಳನ್ನು, ಆದ್ಯತೆಗಳನ್ನು, ಅಹಂಕಾರವನ್ನು, ಭಯಗಳನ್ನು, ಸ್ವಾರ್ಥತೆಯನ್ನು, ಹೆಮ್ಮೆಯನ್ನು, ಬಂಡಾಯವನ್ನು ಕಾಣುತ್ತಾನೆ. ಇವೇ ನಮ್ಮ ಹೃದಯದಲ್ಲಿ ದೇವರು ತೂಗಿ ನೋಡುವ ವಿಷಯಗಳು. ನಿಮಗೆ ಇನ್ನೊಂದು ಆಲಯ ದೇವರು ಕೊಟ್ಟಿದ್ದಾರೆ, ಚರ್ಚಿನಲ್ಲಿ ಪಾಸ್ಟರ್ಗೆ ಏನು ಕಷ್ಟ ಇದೆ, ಅಲ್ಲಿ ಒಬ್ಬೊಬ್ಬರಿಗೆ ಏನು ಕಷ್ಟ ಇದೆ, ಅದೇನು ನಿಮಗೆ ಗೊತ್ತಿಲ್ಲ ಅಲ್ಲವೇ? ಯಾರಿಗೋಸ್ಕರ ನೀವು ಪ್ರಾರ್ಥಿಸುತ್ತೀರಿ? ಪಾಸ್ಟರ್ಗೋಸ್ಕರ ನೀವು ಪ್ರಾರ್ಥಿಸುತ್ತೀರಾ? ಒಂದು ಚರ್ಚ್ ಹೋಗಿದರೆ ಒಬ್ಬೊಬ್ಬರ ವಿಷಯ ನಿಮಗೆ ಗೊತ್ತಾ? ನೀವು ಒಬ್ಬೊಬ್ಬರಿಗೋಸ್ಕರ ನೀವು ಪ್ರಾರ್ಥಿಸಬೇಕು. ಅವರ ಕಷ್ಟಗಳು ನೀವು ಅರ್ಥ ಮಾಡಿಕೊಳ್ಳಬೇಕು. ನಿಮಗೂ ಮಾತ್ರ ಅಲ್ಲ ಕಷ್ಟಗಳು, ದೇವರು ನೋಡ್ತಾ ಇದ್ದಾರೆ ನೀವೇನೇನು ಪ್ರಾರ್ಥಿಸುತ್ತಾ ಇದ್ದೀರಾ. ದೇವರ ಹೃದಯಗಳು ನೋಡುವ ದೇವರು ಮರಿಬಾರದು. ನಿಮ್ಮ ಮನೆಯವರಿಗೆ, ನಿಮ್ಮ ಮಕ್ಕಳ ಮೇಲೆ ನಿಮಗೆ ಎಷ್ಟೊಂದು ಪ್ರೀತಿ, ನೋವಿದೆ. ಆದರೆ ದೇವರ ಮಕ್ಕಳ ಮೇಲೆ ಪ್ರೀತಿ ಇಲ್ಲ, ನೋವಿಲ್ಲದಿದ್ದರೆ ಸ್ವಾರ್ಥಿಗಳಲ್ವಾ? ನಾವು ಸ್ವಾರ್ಥಿಗಳಾಗಿ ಪ್ರಾರ್ಥಿಸಿದರೆ ನಮಗೆ ಉತ್ತರ ಸಿಗಲ್ಲ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಎಲ್ಲದಕ್ಕೂ ನಾವು ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ಇವೇ ನಮ್ಮ ಹೃದಯದಲ್ಲಿ ದೇವರು ನೋಡುವ ವಿಷಯಗಳು. ದೇವರು ನಮ್ಮ ಹೃದಯಗಳನ್ನು ತೂಗುತ್ತಾನೆ ಎಂದರೆ ಆತನು ನಮ್ಮ ಹೃದಯದ ಆಲೋಚನೆಗಳು, ಉದ್ದೇಶಗಳು, ವರ್ತನೆಗಳು, ಪ್ರತಿಕ್ರಿಯೆಗಳು ಮತ್ತು ನಿರ್ಧಾರಗಳು ನಿರಂತರವಾಗಿ ಪರಿಶೀಲಿಸುತ್ತಾನೆ. ಯಾಕೆಂದರೆ ನಮ್ಮಲ್ಲಿ ನಿಜವಾಗಿಯೂ ಏನಿದೆಯೋ ಅದರಂತೆ ಆತನು ನಮ್ಮೊಂದಿಗೆ ವರ್ತಿಸುತ್ತಾನೆ. ನಮ್ಮ ಹೃದಯಗಳು ಬದಲಾಗದೆ ನಾವು ಆಶೀರ್ವದಿಸಲ್ಪಡುವುದಿಲ್ಲ. ವಿಶ್ವಾಸಿಗಳು ಅರ್ಥ ಮಾಡಿಕೊಳ್ಳಿ, ನಮ್ಮ ಹೃದಯಗಳು ಬದಲಾಗದೆ ನಾವು ಆಶೀರ್ವದಿಸಲ್ಪಡುವುದಿಲ್ಲ. ಇಂದು ಸ್ವಯಂ ಸಮರ್ಥನೆ ನಮ್ಮ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದು ಬಹಳ ಸೂಕ್ಷ್ಮವಾಗಿ ಪ್ರಾರಂಭವಾಗುತ್ತದೆ. ನೀವು ದೇವರ ವಾಕ್ಯ ಓದುವಾಗ, ಬೈಬಲ್ ಓದುವಾಗ, ನೀವು ಪಾದ್ರಿಯ ಸಲಹೆಯಿಂದ, ಅಲ್ಲಾಂದರೆ ಪ್ರಸಂಗದ ಮೂಲಕ, ಪವಿತ್ರಾತ್ಮನ ಮೂಲಕ, ಅಥವಾ ನಿಮ್ಮ ಸಹೋದರ ಸಹೋದರಿಯ ಮೂಲಕ ನಿಮ್ಮೊಂದಿಗೆ ದೇವರು ಮಾತನಾಡುತ್ತಾರೆ. ನೀವು ಜ್ಞಾನಸ್ನಾನ ತಕ್ಕೊಂಡು ದೇವರ ಮಕ್ಕಳಾಗಿ ಬಂದಿದರೆ ದೇವರು ನಿಮ್ಮೊಂದಿಗೆ ಮಾತನಾಡುತ್ತಾರೆ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ದೇವರು ನಿಮ್ಮ ರೂಮಲ್ಲಿ ಬಂದು ನಾನು ನಿಮ್ಮ ಹತ್ರ ಮಾತನಾಡುತ್ತಾ ಇದ್ದೀನಿ, ನನಗೆ ಕಿವಿ ಕೊಡು ಎಂದು ಹೇಳಿಬಿಟ್ಟು ನಿಮ್ಮ ರೂಮಲ್ಲಿ ಬರುವುದಿಲ್ಲ. ಅರ್ಥ ಮಾಡಿಕೊಳ್ಳಿ. ಕೆಲವರು ಹೇಳ್ತಾರೆ, ನನ್ನ ಹತ್ರ ದೇವರು ಮಾತನಾಡಬೇಕು, ಅಷ್ಟೊಂದು ಹಠ ಇದೆ ಅವರಿಗೆ. ಹಂಗೆ ಮಾತನಾಡುವನಲ್ಲ ದೇವರು. ಎಲ್ಲರ ಹತ್ರ ಏನೋ ದೇವರ ಹಂಗೆ ಮಾತನಾಡುವುದಿಲ್ಲ. ಆದರೆ ನೀವೊಂದು ದೇವರ ಮಗುವಾಗಿದ್ರೆ ದೇವರು ನಿಮ್ಮ ಹತ್ರ ಮಾತನಾಡುತ್ತಾ ಇದ್ದಾರೆ. ಅದು ನಿಮ್ಮ ಪಾದ್ರಿಯಿಂದ ಆಗಬಹುದು, ಯಾರಿಂದ ಆಗಬಹುದು, ಅಲ್ಲಾಂದ್ರೆ ನೀವು ಬೈಬಲ್ ಓದುವಾಗ ಆಗಬಹುದು. ಹಲ್ಲೆಲೂಯಾ. ನೀವೇನು ಮಾಡಬೇಕು ಅಂತ ನಿಮಗೆ ದೇವರು ವ್ಯಕ್ತಪಡಿಸಿಕೊಡ್ತಾನೆ. ಅರ್ಥ ಮಾಡಿಕೊಳ್ಳಿ. ನೀವೇನು ಮಾಡಬೇಕು ಅಂತ ನಿಮಗೆ ಅರ್ಥವಾಗುತ್ತದೆ. ದೇವರು ಮಾತನಾಡುತ್ತಾ ಇದ್ದಾರೆ. ಯಾಕೆಂದರೆ ನಮಗೆಲ್ಲರಿಗೂ ನಮ್ಮ ತಂದೆ ದೇವರು, ತಂದೆ ಮಕ್ಕಳು ರಿಲೇಶನ್ಶಿಪ್ ಇದೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ನೀವು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನೀವು ಅರ್ಥ ಮಾಡಿಕೊಳ್ಳಬೇಕು. ನನ್ನ ಮೇಲೆ ದೇವರಿಗೆ ತುಂಬಾ ಪ್ರೀತಿ ಇಲ್ಲ, ನಿಮ್ಮ ಮೇಲೆ ಕಮ್ಮಿ ಪ್ರೀತಿ ಇಲ್ಲ, ಹಂಗೇನೂ ಇಲ್ಲ. ನಮ್ಮನ್ನೆಲ್ಲರೂ ದೇವರು ಒಂದೇ ತರ ಪ್ರೀತಿಸುತ್ತಾನೆ. ನಾವೆಲ್ಲರೂ ಚೇಂಜ್ ಆಗಬೇಕು. ನಾವೆಲ್ಲರೂ ಆಶೀರ್ವದಿಸಲ್ಪಟ್ಟವರಾಗಿ ಈ ರೋಗದಲ್ಲಿ ನಾವು ಜೀವನ ಮಾಡಬೇಕು. ಆರೋಗ್ಯವಂತವರಾಗಿ, ಹಣ ಉಳ್ಳವರಾಗಿ, ನಮ್ಮನ್ನು ನೋಡಿ, ನಮ್ಮ ಆಶೀರ್ವಾದಗಳು ನೋಡಿ ಈ ರೋಗದಲ್ಲಿ ಇರುವವರಿಗೆ ಅಸೂಯೆ ಉಂಟಾಗಬೇಕು. ಹಂಗೆ ಬೈಬಲಲ್ಲಿ ಬರೆದಿರುವುದು. ತಂದೆ ಮಕ್ಕಳು ನಾವು. ನಮ್ಮನ್ನು ಅಷ್ಟೊಂದು ದೇವರು ಕಾಪಾಡುತ್ತಾರೆ, ಅಷ್ಟೊಂದು ಪ್ರೀತಿಸುತ್ತಾರೆ. ನೀವು ನಿಮ್ಮ ಮಕ್ಕಳನ್ನು ಎಷ್ಟೊಂದು ಪ್ರೀತಿಸುತ್ತೀರಿ ನಿಮಗೆ ಗೊತ್ತು. ಅದೇನು ಅಲ್ಲ ದೇವರ ಮಕ್ಕಳೇ. ನಮ್ಮ ದೇವರನ್ನು ನಮಗೆ ಕಾಣಕ್ಕಾಗುವುದಿಲ್ಲ. ಈಗ ನಾನು ಮಾತನಾಡುವಾಗ ನನ್ನ ಮೆಸೇಜ್ ಅನ್ನು ಕೇಳಿಸ್ಕೊಂಡು ಹೋಗಿ ಎಷ್ಟು ಜನರು ಹೇಳಿದ್ರು, ಈ ಮೆಸೇಜ್ ನನಗಾಗಿ ನೀವು ಬರೆದಿದ್ದೀರಿ, ನಾನೆಲ್ಲ ಬರೆದಿರೋದು. ಸೊ ದೇವರು ನಮ್ಮ ಹತ್ರ ಮಾತನಾಡಿದಾಗ ಆ ಕ್ಷಣದಲ್ಲಿ ನಮ್ಮ ಮುಂದೆ 2 ಆಯ್ಕೆಗಳಿವೆ. ಮೊದಲನೆಯ ಆಯ್ಕೆ ನಮ್ರತೆ, ವಿನಮ್ರತೆ. ನಾವು ಹೀಗೆ ಹೇಳುತ್ತೇವೆ, ಕರ್ತನೇ, ಇದು ಸರಿಯಾಗಿದ್ದರೆ ನನ್ನನ್ನು ಬದಲಾಯಿಸು. ಇದು ನೋವಿನಿಂದ ಕೂಡಿದಾದರೂ ಸಹ ನಾನು ನಿನಗೆ ವಿಧೇಯನಾಗಲು ಬಯಸುತ್ತೇನೆ. ನನ್ನನ್ನು ಕ್ಷಮಿಸಿ. ಇಷ್ಟು ದಿನಗಳ ಕಾಲ ಇವುಗಳನ್ನು ನಾನು ಮಾಡಲಿಲ್ಲ, ನನ್ನನ್ನು ಕ್ಷಮಿಸಿ. ಹೀಗೆ ನೀವು ಪ್ರತಿಕ್ರಿಯಿಸಬೇಕು.
ದೇವರ ಮಾತನ್ನು ಕೇಳಿಸ್ಕೊಳ್ಳುವಾಗ ನಿಮಗೆ ಅರ್ಥವಾಗಬೇಕು, ಇದು ನನಗೆ, ಅಯ್ಯೋ ಇದು ನನಗಲ್ವಾ, ದೇವರೇ ನನಗ ಪಾಲಿಸುವುದಕ್ಕೆ ಶಕ್ತಿ ಕೊಡಿ. ನಾನು ದೇವರ ಹತ್ರ ಬಂದಾಗ, ನಾನು ದೇವರ ವಾಕ್ಯಗಳೆಲ್ಲ ಪಾಸ್ಟರ್ಗಳಿಂದ ಕೇಳಿಸ್ಕೊಂಡಾಗ, ಅಲ್ಲಾಂದ್ರೆ ಬೈಬಲಿನಿಂದ ಓದುವಾಗ ನಾನು ನನ್ನ ಟೆಸ್ಟ್ ಮನಿ ಹೇಳ್ತೀನಿ. ನನಗೇನ್ ಅನಿಸ್ತು, ಅಯ್ಯೋ ದೇವರು ನನ್ನ ಹತ್ರ ಮಾತನಾಡುತ್ತಾ ಇದ್ದಾರೆ, ಅಯ್ಯೋ ನಾನಿದು ಪಾಲಿಸಬೇಕು, ನಾನು ಸುಳ್ಳು ಹೇಳುವುದಲ್ಲ, ನನಗೆ ಹಿಂಗೆ ಅನಿಸುತ್ತು, ನಾನಿದು ಪಾಲಿಸಬೇಕು, ನಾನಿದು ಪಾಲಿಸಲಿಲ್ಲ ಆದರೆ ಅವರ ಮಗಳು ಅಲ್ವಲ್ಲ, ದೇವರೇ ನನಗೆ ಶಕ್ತಿ ಕೊಡಿ, ಶಕ್ತಿ ಕೊಡಿ ಎಂದು ನಾನು ಪ್ರಾರ್ಥಿಸುತ್ತಿದ್ದೆ. ನನಗೆ ಈ ವಾಕ್ಯಗಳೆಲ್ಲ ಕೇಳುತ್ತಾ ಕೇಳುತ್ತಾ ನನಗೂ ಅಳು ಬರ್ತಾ ಇತ್ತು. ದೇವರೇ, ನೀವು ನನ್ನನ್ನು ಎಷ್ಟು ಪ್ರೀತಿಸುತ್ತಾ ಇದ್ದೀರಾ. ನನ್ನ ಕೋಪ ನನಗ ಅರ್ಥ ಆಗಲಿಲ್ಲ, ನನ್ನ ಸ್ವಾರ್ಥದೇ ನನಗ ಅರ್ಥವಾಗಲಿಲ್ಲ, ನನ್ನ ಹೃದಯದಲ್ಲಿ ಏನೇನಿತ್ತು ಎಂದು ನನಗೆ ಅರ್ಥವಾಗಲಿಲ್ಲ. ದೇವರು ಕೇಳಿಕೊಟ್ಟಿದಾಗ ನನಗೆ ಅರ್ಥವಾಯಿತು. ಅದು ಕೆಟ್ಟದು ಅಂತ ದೇವರು ಅರ್ಥ ಮಾಡಿಸಿಕೊಟ್ಟಿದ್ದಾರೆ. ನನಗೆಷ್ಟು ಖುಷಿ ಆಯ್ತು. ನಮ್ಗೆ ಗೊತ್ತಾ, ನೀವು ಯಾರು ದೇವರ ವಾಕ್ಯ ಕೇಳಿಸ್ಕೊಂಡು ಒಳ್ಳೆ ಪ್ರಸಂಗ ಆಮೇಲೆ ಮರ್ತೇ ಹೋಯ್ತು ಅಂತ ಹೇಳಬಾರದು. ನಿಮ್ಮ ಹತ್ರ ದೇವರ ಮಾತನಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ನೀವು ಪಾಲಿಸಬೇಕಾದ ವಾಕ್ಯಗಳು, ನೀವು ಪಾಲಿಸಬೇಕಾದ ಮಾತುಗಳು, ಅದು ಪಾಲಿಸಿದರೆ ಮಾತ್ರ ನೀವು ಒಳ್ಳೆಯ ದಿನಗಳನ್ನು ನೋಡುವುದು ಎಂದು ನೀವು ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಅದು ಪಾಲಿಸಿದರೆ ಮಾತ್ರ, ಸಾಮರ್ಥಿಸಿದರೆ ನಿಮಗೇನು ಉಂಟಾಗುವುದಿಲ್ಲ. ಹಲ್ಲೆಲೂಯ. ಸೊ ನೀವು ಇದೆಲ್ಲ ಕೇಳಿಸ್ಕೊಂಡಾಗ ನಮ್ರತೆಯಿಂದ ದೇವರೇ ನನಗೆ ಶಕ್ತಿ ಕೊಡಿ ಎಂದು ಕೇಳಬಹುದು. ಇಲ್ಲದಿದ್ದರೆ ಎರಡನೆಯ ಆಯ್ಕೆಯು ನಮ್ಮನ್ನು ನಾವೇ ಸಮರ್ಥಿಸಿಕೊಳ್ಳುವುದು. ನಾವು ಬಹಿರಂಗವಾಗಿ ದೇವರೇ ನಾನು ನಿನ್ನ ಮಾತನ್ನು ಕೇಳುವುದಿಲ್ಲ ಎಂದು ನಾವು ಹೇಳುವುದಿಲ್ಲ. ಬದಲಾಗಿ ತರ್ಕಿಸಲು ಪ್ರಾರಂಭಿಸುತ್ತೇವೆ. ಎಲ್ಲಿ? ಯಾರ ಹತ್ರನೂ ಅಲ್ಲ, ಒಳಗಡೆ ನಾವು ತರ್ಕಿಸುವುದಕ್ಕೆ ನಾವು ಶುರು ಮಾಡುತ್ತೇವೆ. ಕರ್ತನೇ, ನನ್ನ ಪರಿಸ್ಥಿತಿ ನಿನಗೆ ಅರ್ಥವಾಗುವುದಿಲ್ಲ, ಹೀಗೆ ಹೇಗೆ ಬದುಕಲು ಸಾಧ್ಯ? ನಿನ್ನ ಮಾನದಂಡಕ್ಕೆ ಅನುಗುಣವಾಗಿ ಬದುಕಲು ಎಷ್ಟು ಕಷ್ಟ ದೇವರೇ. ಜನರು ಮಾಡುವುದು ಏನು ಎಂಬುದು ನಿನಗೆ ತಿಳಿದಿದ್ದರೆ ನಾನು ಏಕೆ ಹೀಗೆ ವರ್ತಿಸುತ್ತೇನೆ ಎಂಬುದು ನಿನಗೆ ಅರ್ಥವಾಗುತ್ತಿತ್ತು. ನನ್ನ ಸ್ಥಿತಿಯಲ್ಲಿ ಯಾರಾದರೂ ಹೀಗೇ ಮಾಡುವುದು, ಹೀಗೇ ನಾವು ಹೇಳುವುದು ದೇವರ ಹತ್ರ ಅಲ್ಲವೇ? ನೀವು ಹಾಗೆ ಹೇಳ್ತಾ ಇದ್ದೀರಾ? ಬಂಡಾಯ ಹೃದಯ. ಈ ಹೃದಯದ ಹೆಸರು ಬಂಡಾಯ ಹೃದಯ. ತುಂಬಾ ಕಷ್ಟ ದೇವರೇ ಇದೆಲ್ಲ ಮಾಡಕ್ಕೆ. ನಿಮಗೂ ಗೊತ್ತಿಲ್ಲ ನನ್ನ ಮನೆಯಲ್ಲಿ ಏನಿದೆ ಅಂತ, ನಿನಗೂ ಗೊತ್ತಿಲ್ಲ ನನ್ನ ಗಂಡ ಹೆಂಗೆ ಇದೆ ಅಂತ, ನಿನಗೂ ಗೊತ್ತಿಲ್ಲ ನನ್ನ ಅತ್ತೆ ಹೆಂಗೆ ಇದೆ ಅಂತ, ನಿನಗೂ ಗೊತ್ತಿಲ್ಲ ನನ್ನ ಮಕ್ಕಳು ಹೆಂಗೆ ಇದೆ ಅಂತ ನೀವು ಹೇಳುವ ತರ ಹೆಂಗೆ ವರ್ತಿಸುವುದು? ನೆವರ್ ಟಾಕ್ ಲೈಕ್ ದಿಸ್. ಅದೇ ಆಗಿರುವುದು ಯೋಹಾನ 6ನೇ ಚಾಪ್ಟರ್ ಅಲ್ಲಿ. ನಾನು ಯಾವಾಗಲೂ ಹೇಳುವುದು ಇದು. ಯೋಹಾನ 6ನೇ ಚಾಪ್ಟರ್ ಅಲ್ಲಿ ಯೇಸುದೇವರು ಅದ್ಭುತಗಳು, ಪವಾಡಗಳು ಮತ್ತೆ ರೋಗಗಳು ಸೌಖ್ಯ ಮಾಡಿದಾಗ ತುಂಬಾ ಜನರು ಬಂದಿದ್ದಾರೆ. ಯೋಹಾನ 6ನೇ ಚಾಪ್ಟರ್ ಹೋಗಿ ಓದ್ರಿ. ಎಲ್ಲರೂ ಬಂದು ಯೇಸು ಮೆಶಿ ಸ್ತುತಿ 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 ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಅವರು ಸ್ತುತಿಸುತ್ತಾ ಹೋದರು. ಆವಾಗ ಯೇಸುದೇವರು ಈ ವಚನಗಳೆಲ್ಲ ಬೋಧಿಸೋದಕ್ಕೆ ಶುರು ಮಾಡಿದ್ರು. ಆವಾಗ ಇವರೇನು ಹೇಳ್ತಾರೆ? ಸ್ತುತಿ ಹೇಳಿರುವ ವಿಶ್ವಾಸಿಗಳು ಹೇಳ್ತಾ ಇದ್ದಾರೆ, ಅಯ್ಯೋ ಹಿಂಗೆಲ್ಲ ಯಾರಿಗಾಗತ್ತೆ ಪಾಲಿಸುವುದಕ್ಕೆ? ಎಲ್ಲರೂ ಬಿಟ್ಟು ಹೋಗಿದ್ರು. ಬರೀ ಅವರು 12 ಶಿಷ್ಯರು ಮಾತ್ರ ಅವರೊಂದಿಗೆ ಇದ್ರು. ನೀವು ಕೂಡ ಇದನ್ನು ಹೇಳುವವರಾಗಿದರೆ ನಿಮ್ಮಲ್ಲಿ ಸ್ವಯಂ ಸಮರ್ಥನೆ ಎಂಬ ಒಂದು ದೊಡ್ಡ ಹೆಮ್ಮೆಯ ಪಾಪ ಬೆಳೆಯುತ್ತಾ ಇದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಇದನ್ನು ನೀವು ಕೊಂದಿಲ್ಲದಿದ್ದರೆ ಈ ಪಾಪ ನಿಮ್ಮನ್ನು ಕೊಲ್ಲುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳಿ. ಇವತ್ತು ನಾವು ಇದನ್ನು ಒಮ್ಮೆ ಮಾಡಿದರೆ ಪವಿತ್ರಾತ್ಮನು ನಮ್ಮನ್ನು ಪ್ರೀತಿಯಿಂದ ಮತ್ತೆ ಕರೆಸಿಕೊಳ್ಳುತ್ತಲೇ ಇರುತ್ತಾನೆ. ಆದರೆ ನಾವು ಸ್ವಯಂ ಸಮರ್ಥನೆಯನ್ನು ಪದೇ ಪದೇ ಮಾಡಿದರೆ ಏನೋ ಬದಲಾಗಲು ಪ್ರಾರಂಭಿಸುತ್ತದೆ. ದೇವರಲ್ಲಿ ಅಲ್ಲ, ನಮ್ಮಲ್ಲಿಯೇ. ನಮ್ಮ ಹೃದಯದ ಸೂಕ್ಷ್ಮ ಸಂವೇದನೆ ಕಡಿಮೆ ಆಗುತ್ತದೆ. ಆಮೇಲೆ 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 ನಮಗೆ ಬೈಬಲ್ ಓದಿದರೂ ಏನು ಅನಿಸುವುದಿಲ್ಲ, ದೇವರೇನು ಹೇಳಿದರೂ ಏನು ಅನಿಸುವುದಿಲ್ಲ. ಇವಾಗ ಒಂದು ಪ್ರಾರ್ಥಿಸಬಹುದು. ಅದಕ್ಕಾಗಿಯೇ ಕೆಲವು ವಿಶ್ವಾಸಿಗಳು ಅದೇ ಮನೋಭಾವ, ಅದೇ ನಡವಳಿಕೆಗೆ ವರ್ಷಗಳ ಕಾಲ ಬದುಕುವುದು. ದೇವರು ಮಾತನಾಡುವುದನ್ನು ನಿಲ್ಲಿಸಿದ ಕಾರಣ ಅಲ್ಲ, ಆದರೆ ಅವರ ಸ್ವಯಂ ಸಮರ್ಥನೆಯಿಂದಾಗಿ. ಸ್ವಸಮರ್ಥನೆಯು ಹೃದಯವು ಕಠಿಣಗೊಳಿಸುವ ಲೇಪನವಾಗಿದೆ. ನಾವು ಪ್ರತಿ ಬಾರಿ ನಮ್ಮನ್ನು ಸಮರ್ಥಿಸಿಕೊಂಡಾಗಲೂ ಹೃದಯವು ಕಠಿಣಗೊಳಿಸುವ ಮತ್ತೊಂದು ಪದರವನ್ನು ಲೇಪಿಸುತ್ತೇವೆ. ಅದೊಂದು ಲೇಪನ. ಕ್ರಮೇಣ ಹಿಂದೆ ನಮ್ಮನ್ನು ಕಾಡುತ್ತಿದ್ದ ಪಾಪಗಳ ಕುರಿತು ನಮಗೆ
ಅಪರಾಧ ಭಾವನೆ ಉಂಟಾಗುವುದು ನಿಂತು ಹೋಗುತ್ತದೆ. ಕ್ರಮೇಣ ಹಿಂದೆ ನಮ್ಮ ಮನಸ್ಸನ್ನು ಚುಚ್ಚಿ ಎಚ್ಚರಿಸುತ್ತಿದ್ದ ವಿಷಯಗಳು ಈಗ ನಮ್ಮನ್ನು ಬಾಧಿಸುವುದಿಲ್ಲ. ನಮ್ಮ ಹೃದಯಗಳು ಕಠಿಣವಾಗಿರುವುದರಿಂದ ದೇವರಿಗೆ ವಿಧೇಯವಾಗುವುದು ತುಂಬಾ ಕಷ್ಟಕರವಾಗುತ್ತದೆ. ಸೌಲ ರಾಜನು ತನ್ನ ರಾಜ್ಯವನ್ನು ಏಕೆ ಕಳೆದುಕೊಂಡನು? ಅದು ಅವನ ಪಾಪದ ಕಾರಣದಿಂದಲೇ ಅಲ್ಲ. ಬೈಬಲ್ನಲ್ಲಿ ಅನೇಕ ಜನರು ಪಾಪ ಮಾಡಿದ್ದಾರೆ. ಪೇತ್ರನು ಯೇಸುವನ್ನು ನಿರಾಕರಿಸಿದನು, ದಾವೀದನು ಪಾಪ ಮಾಡಿದನು. ಆದರೆ ದೇವರು ಅವರನ್ನು ಬಯಲು ಮಾಡಿದಾಗ ಅವರು ತಮ್ಮನ್ನು ತಗ್ಗಿಸಿಕೊಂಡನು, ತಮ್ಮ ತಪ್ಪನ್ನು ಒಪ್ಪಿಕೊಂಡರು. ಇದೇ ನಮಗೆ ಬೇಕಾಗಿರುವುದು. ಯಾರಾದರೂ ನಿಮ್ಮ ಹತ್ರ ಏನಾದರೂ ಪಾಪ, ಅಲ್ಲಾಂದ್ರೆ ನಿಮ್ಮ ಬೈಬಲಿನಿಂದ ಓದಿದಾಗ, ಅಲ್ಲಾಂದ್ರೆ ನಿಮ್ಮ ಪಾಸ್ಟರ್ನ ಬೋಧನೆಯಿಂದ ನಿಮಗೆ ಅರ್ಥವಾದಾಗ ನೀವು ಆವಾಗಲೇ ತಗ್ಗಿಸಬೇಕು. ದೇವರೇ ಕ್ಷಮಿಸಿ, ನನ್ನಲ್ಲಿ ಈ ಪಾಪ ಇದೆ. ನೀವು ಸಮರ್ಥಿಸಬಾರದು. ಇದು ಹೆಂಗಾಗತ್ತೆ, ನನ್ನ ಮನೆಯಲ್ಲಿ ಇದಾಗುವುದಿಲ್ಲ. ಈ ವಾಕ್ಯ ಎಲ್ಲ ನಮ್ಮ ಮನೆಯಲ್ಲಿ ವರ್ತಿಸುವುದಕ್ಕಲ್ಲ, ಮತ್ತೆಲ್ಲಿ? ಆದರೆ ಸೌಲನು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಬದಲು ತನ್ನ ಅವಿಧೇಯತೆಯನ್ನು ಸಮರ್ಥಿಸಿಕೊಳ್ಳುತ್ತಲೇ ಇದ್ದನು. ಸ್ವಯಂ ಸಮರ್ಥನೆ ಎಂದರೆ ನಮ್ಮನ್ನು ನಾವು ಸಮರ್ಥಿಸಿಕೊಳ್ಳುವುದಕ್ಕಿಂತ ಹೆಚ್ಚಿನದು. ಅದು ದೇವರೊಂದಿಗೆ ಒಪ್ಪಿಕೊಳ್ಳಲು ನಿರಾಕರಿಸುವುದು. ದೇವರು ನಮ್ಮ ಪಾಪವನ್ನು ತೋರಿಸಿದಾಗ ಅದನ್ನ ಅಂತರವು ಪರವಾಗಿಲ್ಲ ಎಂದು ಭಾವಿಸಿದರೆ, ನೀವು ಪರವಾಗಿಲ್ಲ ಎಂದು ಭಾವಿಸುವುದು ಹೇಗೆ? ನೀವು ಕೇಳಿದ ತಕ್ಷಣ ನೀವು ನಿಮ್ಮ ಹೃದಯವನ್ನು ತಗ್ಗಿಸಲಿಲ್ಲ ಮತ್ತು ಅದಕ್ಕೆ ಏನು ಪ್ರಯತ್ನ ಮಾಡಲಿಲ್ಲ ಮತ್ತು ಸಮರ್ಥಿಸುತ್ತಾ ಇದ್ದರೆ ನೀವು ಅರ್ಥ ಮಾಡಿಕೊಳ್ಳಬೇಕು, ನೀವು ಹಡ ಹಿಡಿದಿದ್ದೀರಿ ಮತ್ತು ನೀವು ಪರವಾಗಿಲ್ಲ ಎಂದು ನೀವು ಭಾವಿಸುತ್ತೀರಿ. ನಾವು ಆತನ ಅಧಿಕಾರವನ್ನು ಅಪಮಾನಿಸದಂತಾಗುತ್ತದೆ ಮತ್ತು ಆತನ ವಾಕ್ಯವನ್ನು ಅಗೌರವಿಸದಂತಾಗುತ್ತದೆ. ಸೌಲನು ರಾಜ್ಯದ ನಷ್ಟವು ಕೇವಲ ಒಂದು ಅವಿಧೇಯತೆಯ ಕೃತ್ಯಕ್ಕೆ ಶಿಕ್ಷೆಯಾಗಿರಲಿಲ್ಲ. ಅವನ ಹೃದಯವು ಪದೇ ಪದೇ ತಿದ್ದುಪಡಿಯನ್ನು ವಿರೋಧಿಸುವುದರಿಂದ ದೇವರು ಅವನನ್ನು ರಾಜನಾಗಿ ತಿರಸ್ಕರಿಸಿದನು ಎಂದು ಬಹಿರಂಗಪಡಿಸಿತ್ತು. ಸೌಲನು ನಿರಂತರವಾಗಿ ತನ್ನನ್ನು ತಾನು ಸಮರ್ಥಿಸಿಕೊಂಡನು, ಇದರ ಮೇಲೆ ದೋಷ ಹೊರಿಸಿದನು ಮತ್ತು ದೇವರ ಆಜ್ಞೆಯನ್ನು ಭಾಗಶಃ ಮಾತ್ರ ಪಾಲಿಸಿದನು. ವಿಶ್ವಾಸಿಗಳಂಗೆ ಎಲ್ಲ ಪಾಲಿಸುವುದಿಲ್ಲ. ಏನೇನು ಆಗುತ್ತದೆ ಅದೆಲ್ಲ ಪಾಲಿಸುತ್ತಾರೆ, ಎಲ್ಲ ಪಾಲಿಸುವುದಿಲ್ಲ. ನಾನು ಪಾಪ ಮಾಡಿದ್ದೇನೆ ಎಂದು ಅವನು ಒಪ್ಪಿಕೊಂಡಿದ್ದಾನೆ, ಆದರೆ ಹಿರಿಯರ ಮುಂದೆ ನನ್ನನ್ನು ಘನಪಡಿಸಿ ಎಂಬುದೇ ಅವನ ಮುಖ್ಯ ಕಾಳಜಿ ಇತ್ತು. 1 ಸಾಮುವೇಲನು 15:30. ಅವನ ಪಶ್ಚಾತ್ತಾಪದಲ್ಲಿ ನೊಂದುಕೊಂಡ ಹೃದಯದ ಭಾರವಿರಲಿಲ್ಲ. ನಮ್ಮ ಪಶ್ಚಾತ್ತಾಪದಲ್ಲಿ ನೊಂದುಕೊಂಡ ಹೃದಯದ ಭಾರವಿಲ್ಲದಿದ್ದರೆ ಅದು ಪಶ್ಚಾತ್ತಾಪವಲ್ಲ ಎಂದು ದೇವರ ಮಕ್ಕಳು ಅರ್ಥ ಮಾಡಿಕೊಳ್ಳಬೇಕು. ಕೀರ್ತನೆಗಳು 34:18 ನಾವು ಓದುತ್ತೇವೆ, ಮುರಿದ ಹೃದಯದವರಿಗೆ ಕರ್ತನು ಸಮೀಪವಾಗಿದ್ದಾನೆ, ಜಜ್ಜಿದ ಆತ್ಮವನ್ನು ರಕ್ಷಿಸುತ್ತಾನೆ. ಬೈಬಲ್ನಲ್ಲಿ ಅನೇಕ ಜನರು ತಮ್ಮ ಪಾಪವನ್ನು ಒಪ್ಪಿಕೊಂಡರು, ಆದರೆ ಎಲ್ಲರೂ ನಿಜವಾಗಿಯೂ ಪಶ್ಚಾತ್ತಾಪ ಪಡಲಿಲ್ಲ. ನಿಮಗೆ ಬೈಬಲ್ ಸ್ಟೋರಿಯಿಂದ ನಾನು ಹೇಳುತ್ತೇನೆ. ನಾವು ಹಾಗೆಯೇ ಪಶ್ಚಾತ್ತಾಪ ಪಡ್ತೀವಿ, ದೇವರೇ ಕ್ಷಮಿಸಿ ಎಂದು ನಾವು ಹೇಳ್ತೇವೆ, ಆದರೆ ನಮ್ಮ ಹೃದಯ ಒಳಗೆ ಆ ಮುರಿದ ಹೃದಯ ಇಲ್ಲ. ಅದೇ ತರ ಬೈಬಲಿನಿಂದ ನಾನು ನಿಮಗೆ ತೋರಿಸುತ್ತೀನಿ, ಅವರಿಗೆ ದೇವರಿಂದ ಕ್ಷಮೆ ಸಿಗಲಿಲ್ಲ. ಬೈಬಲ್ನಲ್ಲಿ ಅನೇಕ ಜನರು ತಮ್ಮ ಪಾಪವನ್ನು ಒಪ್ಪಿಕೊಂಡರು, ಆದರೆ ಎಲ್ಲರೂ ನಿಜವಾಗಿಯೂ ಪಶ್ಚಾತ್ತಾಪ ಪಡಲಿಲ್ಲ. ಸೌಲನು ತಪ್ಪೊಪ್ಪಿಕೊಂಡನು, ಆದರೆ ತನ್ನನ್ನು ತಾನು ಸಮರ್ಥಿಸಿಕೊಂಡನು. ಒತ್ತಡ ಕಡಿಮೆ ಆದಾಗ ತನ್ನ ಹೃದಯವನ್ನು ಕಠಿಣಗೊಳಿಸಿದನು. ಯೂದನು ತನ್ನ ತಪ್ಪನ್ನು ಒಪ್ಪಿಕೊಂಡನು, ಅವನಿಗೆ ಏನಾಯಿತು? ಆದರೆ ಕ್ರಿಸ್ತನ ಬಳಿಗೆ ಎಂದಿಗೂ ಮರಳಲಿಲ್ಲ. ಆಹಾಬನು ಕ್ಷಣಕಾಲ ತನ್ನನ್ನು ತಗ್ಗಿಸಿಕೊಂಡನು, ಆದರೆ ಅವನ ಹೃದಯ ಬದಲಾಗಲಿಲ್ಲ. ದೇವರು ನಾನು ಪಾಪ ಮಾಡಿದ್ದೇನೆ ಎಂಬ ಮಾತುಗಳನ್ನು ಮಾತ್ರ ಹುಡುಕುತ್ತಿಲ್ಲ, ಪಾಪವನ್ನು ತ್ಯಜಿಸಲು ಸಿದ್ಧವಾಗಿರುವ ಮುರಿದ ಮತ್ತು ಪಶ್ಚಾತ್ತಾಪಪಟ್ಟ ಹೃದಯವನ್ನು ಹುಡುಕುತ್ತಿದ್ದಾನೆ ಎಂದು ವಿಶ್ವಾಸಿಗಳು ಅರ್ಥ ಮಾಡಿಕೊಳ್ಳಬೇಕು. ಯೆಶಾಯ 57:15. ಬರೀ ದೇವರೇ ನನ್ನನ್ನು ಕ್ಷಮಿಸಿ ಎಂದು ಹೇಳಿದರೆ ದೇವರು ಕ್ಷಮಿಸುವುದಿಲ್ಲ. ನಮ್ಮ ಪಾಪ ಹಾಗೇ ಇರುತ್ತದೆ. ಭಾಗಶಃ ಪಶ್ಚಾತ್ತಾಪವು ಕ್ಷಣಕಾಲ ನಮ್ಮ ಮನಸಾಕ್ಷಿಗೆ ನೆಮ್ಮದಿಯನ್ನು ನೀಡಬಹುದು, ನಮ್ಮ ಮನಸಾಕ್ಷಿಗೆ ಸ್ವಲ್ಪ ನೆಮ್ಮದಿ ನೀಡಬಹುದು, ಆದರೆ ದೇವರು ಅಪೇಕ್ಷಿಸುವ ಪರಿವರ್ತನೆಯು ತರುವುದಿಲ್ಲ. ದೇವರದು ಒಪ್ಪಿಕೊಂಡಿಲ್ಲ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ನಿಜವಾದ ಪಶ್ಚಾತ್ತಾಪವು ಕೇವಲ ಪಾಪವನ್ನು ಒಪ್ಪಿಕೊಳ್ಳುವುದಲ್ಲ, ಅದು ದೇವರಿಗೆ ಶರಣಾಗವಾಗುವುದು. ನಾವು ಮತ್ತು ದೇವರ ಹತ್ರ ಹೋಗುವುದು, ದೇವರೇ ನಾನಿದು ಮಾಡಬಾರದು ಅಂತ ಹೇಳಿ ದೇವರಿಂದ ಶಕ್ತಿ ಸಂಗ್ರಹಿಸಿ ಪ್ರಾರ್ಥಿಸುವುದು. ನಿಮ್ಮ ಮಕ್ಕಳಾಗದ್ರು ಬಂದುಬಿಟ್ಟು ಕ್ಷಮಿಸಿ ಎಂದು ಹೇಳಿಬಿಟ್ಟು ಅವರು ಮತ್ತೆ ಹೋಗಿ ಅದೇ ಮಾಡ್ತಾ ಇದ್ರೆ
ಅವರ ಹೃದಯದಲ್ಲಿ ಅದು ಇನ್ನೂ ಮಾಡಬಾರದು ಅಂದಿಲ್ಲ. ಸುಮ್ನೆ ನಿಮಗೇನಾದ್ರೂ ಒಂದು ಸಂತೋಷವಾಗಿಲಿ ಅಂತ ಹೇಳ್ಬಿಟ್ಟು ನಿಮಗೇ ಗೊತ್ತು ಇಲ್ಲ ಅವನಿನ್ನೂ ಮಾಡುತ್ತಾನೆ ಅಂತ. ಅದೇ ತರ ನಮ್ಮನ್ನು ನೋಡಿದ್ರೂ ದೇವರಿಗೆ ಗೊತ್ತಾಗುತ್ತದೆ. ಸೌಲನ ದೃಷ್ಟಿಯಲ್ಲಿ ತಾನು ಸರಿಯಾಗಿದ್ದಾನೆ, ಆದರೆ ಅವನ ಹೃದಯವು ಪರಿಶೀಲಿಸಿದಾಗ ಸ್ವಯಂ ಸಮರ್ಥನೆಯ ಹಿಂದೆ ದಂಗೆಯ ಮನೋಭಾವವನ್ನು ಕಂಡನು. ದೇವರು ಹೃದಯ ನೋಡುವವನು, ಶೋಧಿಸುವವನು. ಹಿ ವಿಲ್ ಎಕ್ಸಾಮಿನ್ ಅವರ್ ಹಾರ್ಟ್. ಅರ್ಥ ಮಾಡಿಕೊಳ್ಳಿ, ಅದರಲ್ಲಿ ಏನಿದೆ ಎಂದು ದೇವರಿಗೆ ಅರ್ಥವಾಗುತ್ತೆ. ನಿಮಗೊಂದು ಪಾಸ್ಟರ್ ಮುಂದೆ ಅಲ್ಲಾಂದ್ರೆ ಬೇರೆಯವರು ಮುಂದೆ ಮುಚ್ಚಿಡಕ್ಕಾಗತ್ತೆ. ನಿಮ್ಮ ಹೃದಯದ ಪ್ರಕಾರ ನಿಮಗೇ ಸಿಗುತ್ತದೆ, ನನಗಲ್ಲ. ನಾನು ನಿಮ್ಮನ್ನು ನಡೆಸುವುದಕ್ಕೆ ಮಾತ್ರ ಇದ್ದೀನಿ. ನೀವು ಹೇಗೆ ನಿಮ್ಮ ಹೃದಯ ಪರಿವರ್ತಿಸುತ್ತೀರಿ ಅದಿನ ಪ್ರಕಾರ ನಿಮಗೆ ಸಿಗುತ್ತದೆ. ಇಂದು ನಮಗೂ ಅದೇ ಆಗುತ್ತದೆ. ನಾವು ಬಡತಿ, ಆರ್ಥಿಕ ಮುನ್ನಡೆ, ಸುಧಾರಿಸಿದ ಸಂಬಂಧಗಳು ಮತ್ತು ಹೆಚ್ಚಿನ ಆಶೀರ್ವಾದಗಳು, ಗುಣಪಡಿಸುವಿಕೆಗಾಗಿ ಪ್ರಾರ್ಥಿಸುವುದನ್ನು ಮುಂದುವರಿಸಬಹುದು. ಆದರೆ ತಿದ್ದುವಿಕೆಯನ್ನು ಸ್ವೀಕರಿಸುವ ಹೃದಯವನ್ನು ದೇವರು ಹುಡುಕುತ್ತಾ ಇದ್ದಾರೆ. ನಾವು ನಮ್ಮ ಆಶೀರ್ವಾದಕ್ಕೋಸ್ಕರ ದೇವರನ್ನು ಕಾಯುತ್ತಾ ಇರುವಾಗ ದೇವರು ನಮ್ಮ ಹೃದಯದಲ್ಲಿ ನೋಡುತ್ತಾ ಇದ್ದಾರೆ. ತಿದ್ದುವಿಕೆಯನ್ನು ನೀವು ಸ್ವೀಕರಿಸ್ತಾ ಇದ್ದೀರಾ? ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ನೀವೊಂದು ಸಾರಿ ಪ್ರಾರ್ಥನೆ ಮಾಡಿದರೆ ಟೋಕನ್ ಕೊಡುವ ತರಾನೆ ನಾವು ನೋಡ್ತೇವೆ, ಅಯ್ಯೋ ನನ್ನ ಆಶೀರ್ವಾದ ಬರ್ತಾ ಇದೆಯಾ, ನನ್ನ ಆಶೀರ್ವಾದ ಬರ್ತಾ ಇದೆಯಾ ಅಂತ. ಅದೇ ತರ ದೇವರು ನೋಡ್ತಾ ಇದ್ದಾರೆ, ನಾವು ಚೇಂಜ್ ಆಗ್ತಾ ಇದ್ದೀರಾ ಅಂತ. ನಮಗೆ ಆಶೀರ್ವಾದ ಬರ್ಲಿಲ್ಲದಿದ್ರೆ ಎಷ್ಟು ನೋವಾಗುತ್ತದೆಯೋ ಅದೇ ತರ ದೇವರಿಗೂ ನೋವಾಗುತ್ತದೆ. ದೇವರ ಮಕ್ಕಳೇ, ನಾವು ಬದಲಾಗಲಿಲ್ಲದಿದ್ದರೆ. ಇದೊಂದು ನೀವು ಅರ್ಥ ಮಾಡಿಕೊಳ್ಳಿ. ನಿಮಗೂ ಗೊತ್ತು, ನಿಮಗೂ ಅತ್ಯಂತ ಅಗತ್ಯವಾಗಿರುವ ಒಂದು ನೀವು ಪ್ರಾರ್ಥಿಸುತ್ತಾ ಇದ್ದೀರಿ. ಉಪವಾಸದಿಂದ ನೀವು ಪ್ರಾರ್ಥಿಸುತ್ತಾ ಇದ್ದೀರಿ, ನೀವು ತುಂಬಾ ಬೇಡಿಕೊಂಡ್ರಿ, ಆದರೂ ನಿಮಗೆ ಸಿಗ್ತಾ ಇಲ್ಲ. ನಿಮ್ಮ ನೋವು ನಿಮಗೆ ಗೊತ್ತು. ನೀವು ನಿರೀಕ್ಷಿಸ್ತಾ ಇದ್ದೀರಾ, ಇವತ್ತು ನನ್ನ ಆಶೀರ್ವಾದ ಬರುತ್ತೆ, ನಾಳೆ ಬರುತ್ತೆ, ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಬರ್ತಾ ಇಲ್ಲ. ನಿಮಗೆಷ್ಟೊಂದು ದುಃಖ ಆಗುತ್ತದೆ. ಅದೇ ತರ ದೇವರು ನಮ್ಮ ಹೃದಯದಲ್ಲಿ ನೋಡ್ತಾ ಇದ್ದಾರೆ. ದೇವರ ಮಕ್ಕಳೇ, ನಾವು ಬದಲಾಗುತ್ತಾ ಇದ್ದೀರಾ? ಕ್ರೈಸ್ವೇ ಚರ್ಚಲ್ಲಿ ಬಂದು ಬದಲಾಗುವ ಮೆಸೇಜ್ ಮಾತ್ರ ದೇವರು ನಮಗೆ ಕೊಡ್ತಾರೆ. ದೇವರು ನಮ್ಮ ಹೃದಯದಲ್ಲಿ ಎಲ್ಲ ನೋಡ್ತಾ ಇದ್ದಾರೆ ದೇವರ ಮಕ್ಕಳೇ. ಆದರೆ ನೀವು ಬರೀ ದೇವರ ಕೈಗಳನ್ನು ನೋಡ್ತಾ ಇದ್ದರೆ ದೇವರನ್ನು ವ್ಯಸನಿಸಬಾರದು. ಡೋಂಟ್ ಗ್ರೀವ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನನ್ನು ನಾವು ವ್ಯಸನಿಸಬಾರದು. ನಾವು ಸಮರ್ಥಿಸುತ್ತಾ ಹೋದರೆ ನಾವು ಇನ್ನು ಹೆಮ್ಮೆಯ ಮತ್ತು ಬಂಡಾಯ ಹೃದಯವನ್ನು ಹೊಂದಿದ್ದೇವೆ ಎಂಬುದನ್ನು ದೇವರ ಮಕ್ಕಳು ಅರ್ಥ ಮಾಡಿಕೊಳ್ಳಿ. ದೇವರು ನಮಗೆ ನೀಡಲು ಬಯಸುವ ಆಶೀರ್ವಾದಗಳನ್ನು ನಾವು ವಿಳಂಬಗೊಳಿಸುತ್ತೇವೆ, ದೇವರಲ್ಲ. ದೇವರಿಗೆ ಇವತ್ತು ಕೊಡಬೇಕು ಅಂತಿದೆ, ಯಾರು ವಿಳಂಬಗೊಳಿಸುವುದು? ನಾವು ಮಾತ್ರ, ಬೇರೆ ಯಾರು ಅಲ್ಲ ಎಂದು ಈ ವಿಶ್ವಾಸ ನಿಮ್ಮಲ್ಲಿ ಇರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಮತ್ತು ನಮ್ಮ ಜೀವನದಲ್ಲಿ ಅನಗತ್ಯ ಕಷ್ಟಗಳು ನಾವು ತಂದುಕೊಳ್ಳುತ್ತೇವೆ. ಅತ್ಯಂತ ದೊಡ್ಡ ಅಪಾಯವೆಂದರೆ ಉತ್ತರಿಸಲಾಗದ ಪ್ರಾರ್ಥನೆ ಅಲ್ಲ, ಆದರೆ ಬದಲಾಗದ ಹೃದಯ. ಬದಲಾಗದ ಹೃದಯ ಎಂದಿಗೂ ಒಂದು ಮನುಷ್ಯನ ಜೀವನದಲ್ಲಿ ನೋವು ಕೊಡುತ್ತಾ ಇರುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ. ಬದಲಾಗದ ಹೃದಯ. ನೀವು ಸಮರ್ಥಿಸುತ್ತಾ ಹೋಗಿದರೆ ನಿಮ್ಮ ಹೃದಯ ಎಂದಿಗೂ ಬದಲಾಗುವುದಿಲ್ಲ. ಹಲ್ಲೆಲೂಯಾ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.